हरि ओं। दशमी कक्षायाः संस्कृतबालाः संवेद संस्कृतपाठमालिकायां भवतां सर्वेषां पुनः स्वागतं। प्रथमभाषा संस्कृतस्य पाठः अनुवर्तते। आरम्भे यथा पूर्वं प्रार्थनां कुर्मः। करवन्दनं कुर्वन्तु सर्वे। शुक्लां ब्रह्मविचारसारपरमाम् आद्यां जगद्व्यापिनीं वीणापुस्तकधारिणीमभयदां जाढ्यान्धकारापहां हस्ते स्फाटिकमालिकां विदधतीं पद्मासने संस्थितां वन्दे तां परमेश्वरीं भगवतीं बुद्धिप्रदां शारदां। प्रियबालाः, पुनः स्वागतं व्याहरामि। प्रार्थनया समनन्तरं पाठः अग्रे अनुवर्तते। पश्यन्तु बालाः, शुक्लां ब्रह्मविचारसारपरमामिति स्तोत्रं वयं श्रुतवन्तः। कुतः एतादृशाः श्लोकाः स्तोत्राणि कुत्र मिलन्ति एते? सत्यं, काव्येषु एते श्लोकाः, एतानि स्तोत्राणि सुभाषितसदृशानि मिलन्ति। तर्हि किं नाम काव्यम् इति चिन्तनं कुर्मः। काव्यम् इत्युक्ते किं? कवेः कर्म काव्यं। कवि ಏನನ್ನ ಬರಿತಾನೋ, ಏನನ್ನು ರಚನೆ ಮಾಡ್ತಾನೆ, ಏನನ್ನು ಸರ್ಜನೆ ಮಾಡ್ತಾನೋ ಅದು ಕಾವ್ಯ ಅನಿಸುತ್ತೆ. ಅಂದರೆ ಕವಿ ಆದವನು ಬರೆದಿರುವಂಥದ್ದು ಅಂತ ತಿಳ್ಕೊಳ್ಳಿ. ಅದು ದ್ವಿವಿಧಂ, ಕಾವ್ಯಂ ದ್ವಿವಿಧಂ, ಎರಡು ರೀತಿಯ ಕಾವ್ಯಗಳಿವೆ. ಒಂದು ದೃಶ್ಯ ಕಾವ್ಯಂ, ಇನ್ನೊಂದು ಶ್ರವ್ಯ ಕಾವ್ಯಂ. ದೃಶ್ಯ ಕಾವ್ಯಂ ನಾಮ ಕಿಂ? ಯತ್ ಕಾವ್ಯಂ द्रष्टुं शक्यते, वेदिकायां मंचे अभिनयद्वारा प्रदर्श्यते, तत् काव्यं. श्रव्यं का नाम किं? श्रव्यं काव्यं, श्रव्यकाव्यं नाम श्रवणयोग्यं, श्रोतुं शक्यते, ಕೇಳೋದಕ್ಕೆ ಸಾಧ್ಯವಾಗಿದ್ದು. ಕೇಳೋದಕ್ಕೆ ಸಾಧ್ಯವಾಗಿದ್ದು ಅಂದರೆ ಹೇಳೋದು, ಓದೋದು, ಆ ಮೂಲಕವಾಗಿ ತಿಳ್ಕೊಳ್ಳುವಂಥದ್ದು ಶ್ರವ್ಯಂ. ಇದರಲ್ಲಿ ಪುನಃ 6 ಭೇದಗಳು ಬರ್ತವೆ. ಸದ್ಯಕ್ಕೆ ನಾವು ದೃಶ್ಯ ಕಾವ್ಯ ವಿಷಯದಲ್ಲಿ ಚಿಂತನೆ ಮಾಡೋಣ. ಸಿನಿಮಾ, ನಾಟಕ, ಯಕ್ಷಗಾನ ಇವನ್ನೆಲ್ಲ ನೀವು ವೇದಿಕೆ ಮೇಲೆ ನೋಡ್ತೀರಾ, ನೋಡಿ ಅದರ ರಸಾಸ್ವಾದನೆಯನ್ನು ಮಾಡ್ತೀರಾ. ಅಂಥದ್ದು ದೃಶ್ಯ ಕಾವ್ಯಂ. ಸಂಸ್ಕೃತ ಭಾಷೆಯಲ್ಲಿ ಅದಕ್ಕೆ ರೂಪಕಂ ಅಂತ ಕರೀತಾರೆ. ರೂಪಕಂ ಅಂದರೆ ಅಭಿನಯೈಹಿ ನಿರೂಪ್ಯತೆ ಇತಿ ರೂಪಕಂ. ಇಟ್ ಈಸ್ ಪ್ರೆಸೆಂಟೆಡ್ ಬೈ ಎನಾಕ್ಟಿಂಗ್. ಅಂದರೆ ವೇದಿಕೆ ಮೇಲೆ ನಟನೆ ಮಾಡಿ ಇದನ್ನು ಪ್ರದರ್ಶನ ಮಾಡ್ತೇವೆ, ಅದು ದೃಶ್ಯ ಕಾವ್ಯ. ಕಾವ್ಯೇಶು ನಾಟಕಂ ರಮ್ಯಂ ಅಂತ ಒಂದು ಮಾತಿದೆ. ಇಡೀ ಕಾವ್ಯದಲ್ಲೇ, ಸಂಸ್ಕೃತದಲ್ಲಿ ಕಾವ್ಯ ಸುಂದರವಾದರೆ ಅದರಲ್ಲಿ ನಾಟಕ ಶ್ರೇಷ್ಠವಾದದ್ದು, ಸುಂದರವಾದದ್ದು ಅಂತ ಹೇಳ್ತಾರೆ. ನಮಗೆ ರೂಢಿಯಲ್ಲಿ ಗೊತ್ತಿದೆ ನಾಟಕ ನಾಟಕ ಅಂತ. ಅದನ್ನೇ ಸಂಸ್ಕೃತ ಭಾಷೆಯಲ್ಲಿ ರೂಪಕಂ ಅಂತ ಹೇಳ್ತಾರೆ, ರೂಪಂ ಅಂತಲೂ ಕರೀತಾರೆ. ಈ ನಾಟ್ಯಂ ಅನ್ನೋದ್ರ ಬಗ್ಗೆ, ಅಂದರೆ ನಾಟಕಂ ಅಂತ ನಾವೇನು ತಿಳ್ಕೊಂಡಿದ್ದೀವೋ ಅದ್ರ ಬಗ್ಗೆ ಹಿರಿಯರೇನು ಹೇಳ್ತಾರೆ? ಅವಸ್ಥಾನುಕೃತಿರ್ ನಾಟ್ಯಂ ಇತಿ ನಾಟ್ಯಸ್ಯ ಲಕ್ಷಣಂ ದಶರೂಪಕೆ ಧನಂಜಯೇನ ಉಕ್ತಂ. ಧನಂಜಯ ಅನ್ನೋ ಒಬ್ಬ ಕವಿ, ಆತನ ದಶರೂಪಕ ಪುಸ್ತಕದಲ್ಲಿ ಅವಸ್ಥಾ ಅನುಕೃತಿ ನಾಟ್ಯಂ ಅಂದರೆ ಜೀವನದಲ್ಲಿ ಏನೆಲ್ಲ ಅವಸ್ಥೆಗಳು, ಪರಿಸ್ಥಿತಿಗಳು ಬರ್ತವೆ ಅದರ ಅನುಕರಣೀಯ. ಸೀರಿಯಲ್ಗಳು, ನಾಟಕ, ಸಿನಿಮಾ ಇವೆಲ್ಲ ಏನು ಜೀವನದಲ್ಲಿ ಏನು ನಡೀತದೋ ಅದರ ಅನುಕರಣೆ, ಅದು ನಾಟ್ಯಂ ಅಂತ ಕರೀತಾರೆ. ಆಡು ಭಾಷೆಯಲ್ಲಿ ನಾಟಕಂ ಅಂತೀವಿ. ನಾಟ್ಯಂ ರೂಪಂ ರೂಪಕಂ ಏತಾನಿ ಸಮಾನಾರ್ಥಕ ಪದಾನಿ. ರೂಪಕಭೇದೇಶು ನಾಟಕಂ ಅನ್ಯತಮಂ. ದಶ ರೂಪಕಾಣಿ ಭವಂತಿ, ತೇಷು ನಾಟಕಂ ಅನ್ಯತಮಂ. ಪ್ರಾಸನ, ಡಿಮ, ವ್ಯಾಯೋಗ, ಈಹಾಮೃಗ ಇತ್ಯಾದಿ ಭೇದಗಳು, ಅದರಲ್ಲಿ ನಾಟಕವು ಒಂದು ಅಂತ. ಸಂಸ್ಕೃತ ಸಾಹಿತ್ಯೇ ನಾಟಕಸ್ಯ ವಿಶಿಷ್ಟಂ ಸ್ಥಾನಂ ಪ್ರಕಲ್ಪಿತಂ. ಬಹಳ ಶ್ರೇಷ್ಠವಾದ ನಾಟಕಕ್ಕೆ ಬಹಳ ಶ್ರೇಷ್ಠವಾದ ಸ್ಥಾನ ಇದೆ ಸಂಸ್ಕೃತ ಭಾಷೆಯಲ್ಲಿ ಅಂತ. ಈಗಲೂ ಕೂಡ ಸಂಸ್ಕೃತ ನಾಟಕಗಳು ವೇದಿಕೆಯಲ್ಲಿ, ರಂಗಭೂಮಿಯಲ್ಲಿ ಆಗ್ತದೆ. ಏತಾದೃಶಂ ಏಕಂ ದೃಶ್ಯ ಕಾವ್ಯಸ್ಯ ಭಾಗಸ್ಯ ಅಧ್ಯಯನಂ ಕುರ್ಮಃ. ಇಲ್ಲಿ ನಾವು ಇಂಥದ್ದೊಂದು ದೃಶ್ಯ ಕಾವ್ಯ, ಅದರ ಅಧ್ಯಯನವನ್ನು ಇಲ್ಲಿ ಮಾಡುವಂಥದ್ದು. ನಿಮಗೆ ಪಾಠದಲ್ಲಿ ಸಿಲೆಬಸ್ಸಿಗಿರುವಂಥದ್ದು ಯಾವುದು ಏನು ಅಂತ ಯೋಚನೆ. ತರಿ ಪಾಠಸ್ಯ ನಾಮ ಕಿಂ ಇತಿ ಚಿಂತಿತೆ. ಪಾಠಸ್ಯ ನಾಮ ಆಗಚ್ಚತೆ ಅಭಯದಾಯಿನಿ ಇತಿ. ಸಪ್ತಮಃ ಪಾಠಃ ಅಭಯದಾಯಿನಿ ಇತಿ ರೂಪಕಂ. अभयदायिनी इत्युक्ते कः अर्थः? अभयस्य दायिनी
ದದಾತೀತಿ ದಾಯಿನಿ, ಕೊಡೋವಳು ದಾಯಿನಿ. ಅಭಯಂ ಅಂದ್ರೇನು? ಅಭಯಂ ಅಂದರೆ ಧೈರ್ಯಂ, ರಕ್ಷಣೆ, ಧೈರ್ಯ, ಅದನ್ನು ಕೊಡೋದು. ನಿಮ್ಮ ಪುಸ್ತಕ ಸಿದ್ಧವಾಗಿದ್ದರೆ ಪೇಜ್ ನಂಬರ್ 40ರಲ್ಲಿದೆ, ನೋಡ್ಕೋಬೇಕು ನೀವು. ಹೊಸ ಪದಗಳು, ವ್ಯಾಕರಣಾಂಶ ಇತ್ಯಾದಿ ಬಂದರೆ ಬರ್ಕೋಬೇಕು, ಸಿದ್ಧವಾಗಿರಬೇಕು ನೀವು. ಅಭಯಸ್ಯ ದಾಯಿನಿ, ಅಭಯದಾಯಿನಿ ಸ್ತ್ರೀಲಿಂಗದಲ್ಲಿದೆ ಅಂತ ಸೂಚಿಸ್ತಾ ಇದೆ. ಯಾರೋ ಒಬ್ಬಳು ಸ್ತ್ರೀಲಿಂಗದಕ್ಕೆ ಹೇಳ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ. ಅಭಯದಾಯಿನಿ ಇತಿ ನಾಟಕಂ. ನೋಡಿ ಮಕ್ಕಳೇ, ಅಭಯದಾಯಿನಿ ಇತಿ ನಾಟಕಂ ವಿದುಷಾ ಎಚ್ ವಿ ನಾಗರಾಜ ಮಹೋದಯೇನ ವಿರಚಿತಂ ರೂಪಕಚತುಷ್ಟಯ ಇತಿ ಗ್ರಂಥಾತ್ ಸ್ವೀಕೃತಂ. ಮೈಸೂರಿನ ನಿವಾಸಿಗಳಾದ ಎಚ್ ವಿ ನಾಗರಾಜರಾವ್ ಅನ್ನೋರು. ನೋಡಿ ಮಕ್ಕಳೇ, ವ್ಯಾಸ, ಭಾಸ ಇನ್ಯಾರ್ಯಾರ್ದೋ ಕೃತಿಗಳನ್ನು ಓದಿದ್ದೀವಿ, ಪುರಾಣವಾದ್ದು ಹಳೆಯತ್ತು ಕೇಳಿದ್ದೀವಿ. ಅಭಿಜ್ಞಾನ ಶಾಕುಂತಲದಂಥ ನಾಟಕಗಳು, ಕಾಳಿದಾಸಂದು, ಭಾಸನ್ ನಾಟಕಗಳು, ಇವೆಲ್ಲ ಪುರಾಣದ್ದು, ಹಿಂದಿಂದು, ಹಳೆಯದು, ಇತಿಹಾಸವನ್ನು ಹೇಳ್ತವೆ, ಪ್ರಾಚೀನ ಕವಿಗಳದು. ಈ ನಾಟಕ ಹಾಗಲ್ಲ ಮಕ್ಕಳೇ, ಅರ್ವಾಚೀನ, ಈಗಿನದು. ಅಂದರೆ ಎಚ್ ವಿ ನಾಗರಾಜರಾವ್ ಅನ್ನೋರು ಮೈಸೂರಿನವರು. ಅವರ ಕವಿ ಪರಿಚಯ ಇದೆ, ಪರೀಕ್ಷೆಗೆ 3 ಮಾರ್ಕ್ಸಿಗೆ ಕವಿ ಪರಿಚಯ ಕೇಳ್ತೇವೆ. ಇದಷ್ಟನ್ನು ತಿಳ್ಕೋಬೇಕು ನೀವು. ಅವರು ಏನು ಕೃತಿಗಳನ್ನು ಬರೆದಿದ್ದಾರೆ, ಏನು ಪ್ರಶಸ್ತಿ ಬಂದಿದೆ ಅಂತ. ಫೋಟೋದಲ್ಲಿ ಅವರು ಕಾಣ್ತಾ ಇದ್ದಾರೆ ನೋಡಿ. ಅವರ ರೂಪಕ ಚತುಷ್ಟಯಿ ಅನ್ನೋ ಗ್ರಂಥದಿಂದ ಈ ನಾಟಕವನ್ನು ಆರಿಸ್ಕೊಂಡಿದ್ದೇವೆ. ಕಥಾ ಸಂದರ್ಭ, ಹಿನ್ನೆಲೆಯ ಕಥೆ ಏನು ಅಂದರೆ ಐತಿಹಾಸಿಕವಾದದ್ದು, ಇತಿಹಾಸ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ನಡೆದಂತಹ ಇತಿಹಾಸ. ಕೆಳದಿ ಸಂಸ್ಥಾನಸ್ಯ ಸೋಮಶೇಖರ ನಾಯಕಸ್ಯ ಭಾರ್ಯ ಚೆನ್ನಮ್ಮ. ನೋಡಿ ಮಕ್ಕಳೇ, ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆಳದಿ ಅಂತ ಒಂದು ಊರು ಈಗಲೂ ಇದೆ, ಇತಿಹಾಸ ಪ್ರಸಿದ್ಧವಾದ ಊರು. ಅಲ್ಲಿ ಪ್ರಾಚೀನ ಕಾಲದಲ್ಲಿ ಸೋಮಶೇಖರ ನಾಯಕಸ್ಯ ಭಾರ್ಯ ಚೆನ್ನಮ್ಮ. ಸೋಮಶೇಖರ ನಾಯಕ ಅಂತ ರಾಜ ಇದ್ದ, ಆತನ ಭಾರ್ಯ ಪತ್ನಿ ಚೆನ್ನಮ್ಮ. ಪತ್ಯು ಮರಣಾನಂತರಂ ಸಹ ರಾಜ್ಯಭಾರಂ ಅವಹತ್. ನೀವು ಈ ಚೆನ್ನಮ್ಮ ಅನ್ನೋ ಹೆಸರನ್ನು ಕೇಳಿರ್ತೀರ, ಆದರೆ ಮಕ್ಕಳೇ ಕಿತ್ತೂರಿನ ಚೆನ್ನಮ್ಮ ಅಲ್ಲ ಈಕೆ, ಕೆಳದಿ ಚೆನ್ನಮ್ಮ, ನೆನ್ಪಿಟ್ಕೋಬೇಕು. ಇತಿಹಾಸದಲ್ಲಿ 3 ಇಂಥ ಶೂರ ನಾರಿಯರು ಚೆನ್ನಮ್ಮರು ಬರ್ತಾರೆ. ಅವರಲ್ಲಿ ಈ ಕೆಳದಿ ಚೆನ್ನಮ್ಮ ಒಬ್ಬರು. ಅವಳ ಗಂಡನ ಮರಣಾನಂತರದಲ್ಲಿ ಅವಳೇ ರಾಜ್ಯಭಾರ ಮಾಡ್ತಾಳೆ. ಆತ್ಮನ ಪ್ರಜಾ ಪುತ್ರಾನಿವ ಪರ್ಯಪಾಲಯನ್, ಅಂದರೆ ತನ್ನ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ನೋಡ್ಕೊಳ್ತಾ ಇದ್ಲು ಅಂತ. ತಸ್ಮಿನ್ ಸಮಯೇ ಔರಂಗಜೇಬಸ್ಯ ಆಕ್ರಮಣಾತ್ ಭೀತ ಶಿವಾಜಿಪುತ್ರ ರಾಜಾರಾಮಃ ಚೆನ್ನಮ್ಮಾಂ ಶರಣಾಗತಃ. ನಾಮ ತಸ್ಮಿನ್ನೇವ ಕಾಲೇ ಯದಾ ಚೆನ್ನಮ್ಮ ರಾಜ್ಞಿ ಆಸೀತ್ ರಾಜ್ಯಂ ಪ್ರಶಾಸತಿ ಸ್ಮ ತದಾ ಏವ ಔರಂಗಜೇಬಸ್ಯ ಆಕ್ರಮಣಾತ್ ಭೀತಃ ಶಿವಾಜಿಪುತ್ರ ರಾಜಾರಾಮಃ. ಛತ್ರಪತಿ ಶಿವಾಜಿ ಹೆಸರನ್ನು ನಾವೆಲ್ಲ ಕೇಳೇ ಇರ್ತೇವೆ. ಅವರ ಮಗ ರಾಜಾರಾಮ ಅನ್ನೋನು ಮೊಘಲರ ಔರಂಗಜೇಬನಿಗೆ ಹೆದರ್ಕೊಂಡು, ಆತ ಅಟಿಸ್ಕೊಂಡು ಬರ್ತಾ ಇದ್ದ ಅಂತ ಹೆದರ್ಕೊಂಡು ರಕ್ಷಣೆಗಾಗಿ ರಾಣಿ ಚೆನ್ನಮ್ಮ ಅಲ್ಲಿಗೆ ಬರ್ತಾನೆ. ಸಾ ತಸ್ಮೈ ಅಭಯಂ ದತ್ವ ಶತ್ರುವೇಸ ಪ್ರಯುದ್ಧ ಶತ್ರುನ್ ಪರಾಜಿತ್ಯ ವಿಜಯಮಾಲಾಂ ಧೃತವತಿ. ಆಕೆ ಆ ಮೊಘಲ್ ಸೇನೆಯೊಡನೆ ಹೋರಾಡಿ ಶತ್ರುಗಳನ್ನು ಗೆದ್ದು ರಾಜಾರಾಮನ ರಕ್ಷಣೆ ಮಾಡ್ಕೋತಾಳೆ, ಉಳಿಸ್ಕೋತಾಳೆ. ಈ ಮೂಲಕವಾಗಿ ರಾಜಾರಾಮನಿಗೆ ಆಕೆ ಅಭಯವನ್ನು, ಧೈರ್ಯವನ್ನು, ರಕ್ಷಣೆಯನ್ನು ಕೊಟ್ಟಿದ್ದರಿಂದ ಆಕೆಯನ್ನು ಅಭಯದಾಯಿನಿ ಅಂತ ಕರೆದಿದ್ದಾರೆ. ಪುಲ್ಲಿಂಗದಲ್ಲಿದ್ದರೆ ಏನಾಗ್ತಿತ್ತು ಮಕ್ಕಳೇ? ಅಭಯದಾಯಿ, ಗುಣಿ, ಗುಣಿನಿ, ಮಾನಿ, ಮಾನಿನಿ, ದಾನಿ, ದಾನಿನಿ ಇದ್ದಂಗೆ ಅಭಯದಾಯಿ, ಅಭಯದಾಯಿನಿ. ಪ್ರಥಮ ದೃಶ್ಯ, ನಾಟಕ ಅಂದರೆ ದೃಶ್ಯಗಳಿರ್ತವೆ, ಸೀನ್ಗಳು, ಫಸ್ಟ್ ಸೀನ್, ಸೆಕೆಂಡ್ ಸೀನ್, 3 ದೃಶ್ಯಗಳ ಈ ನಾಟಕ, ಚಿಕ್ಕದು, ಆಯ್ದ ಭಾಗ. ಆಸ್ಥಾನ ಮಂಡಪೆ ಮಂತ್ರಿಣ ಪುರೋಹಿತಾ ಸೇನಾಪತಿಶ್ಚ ಉಪವಿಷ್ಟಾ ತತಃ ಪ್ರವಿಶತಿ ಸಖೀದ್ವಯ ವೀಜ್ಯಮಾನ ಚಾಮರ ಮಹಾರಾಜ್ಞಿ ಚೆನ್ನಮ್ಮ. ಸಭೆಯಲ್ಲಿ ಎಲ್ಲ ಕೂತಿದ್ದಾರೆ. ನಿಮ್ಗೆ ಗೊತ್ತಿದೆ, ರಾಜ್ಯಸಭೆಯ ದೃಶ್ಯ ನೋಡ್ಕೊಳ್ಳಿ, ನಾಟಕ ನೆನಪು ಮಾಡ್ಕೊಳ್ಳಿ. ಈ ಪಾಠವನ್ನು ಅರ್ಥ ಮಾಡ್ಕೊಳ್ಳೋವಾಗ ನೀವು ನಾಟಕದ ದೃಶ್ಯವನ್ನು ನೆನಪು ಮಾಡ್ಕೋಬೇಕು, ಆ ಸೀನ್ರಿಯನ್ನು ನೆನಪು ಮಾಡ್ಕೋಬೇಕು. ಆಸ್ಥಾನ ಮಂಟಪ ರಾಜರದು, ಅಲ್ಲಿ ಮಂತ್ರಿಗಳು ಪುರೋಹಿತರು ಎಲ್ಲ ಕೂತಿದ್ದಾರೆ. ಚೆನ್ನಮ್ಮ ಬರ್ತಾ ಇದ್ದಾರೆ. ಹೇಗೆ ಬರ್ತಾ ಇದ್ದಾರೆ ಅಂದರೆ ಸಖೀದ್ವಯ ವೀಜ್ಯಮಾನ ಚಾಮರ. ಚಾಮರ ಅಂದರೆ ಗಾಳಿ ಹಾಕುವ ಪಂಕ ಥರದ್ದಿರ್ತಲ್ಲ, ಚಮರಿ ಮೃಗದ ಕೂದಲುಗಳಿಂದ ಮಾಡಿದ್ದು ಚಾಮರ, ಅದರಿಂದ ಗಾಳಿ ಹಾಕ್ಕೊಂಡು ಬರ್ತಾ ಇದ್ದಾರೆ. 2 ಸಖಿಯರ ಜೊತೆ ರಾಣಿ ಚೆನ್ನಮ್ಮ ಬರ್ತಾಳೆ. ನಾವೇ ಕ್ಲಾಸಿಗೆ ಬಂದರೆ ನೀವು ಎದ್ದು ನಿಂತ್ಕೋತೀರಿ, ಇನ್ನು ರಾಣಿ ಮಂಟಪಕ್ಕೆ ಬಂದರೆ ಅಥವಾ ಆಸ್ಥಾನ ಮಂಟಪಕ್ಕೆ ಬಂದರೆ ಎದ್ದು ನಿಂತ್ಕೋಬೇಕಲ್ವ. ಸರ್ವೇ ಉತ್ತಿಷ್ಠಂತಿ. ಚೆನ್ನಮ್ಮ ಹೇಳ್ತಾಳೆ, ನಮಃ ಸರ್ವೇಭ್ಯ
ಎಲ್ರಿಗೂ ನಮಸ್ಕಾರ ಹೇಳ್ತಾರೆ. ಸರ್ವೇ ಕೃಪೆಯ ಉಪವಿಶಂತು, ಎಲ್ಲರೂ ಕೂತ್ಕೊಳ್ಳೋಕೆ ಹೇಳ್ತಾಳೆ. ಸರ್ವೇ ಉಪವಿಶಂತಿ. ಮಹಾಮಂತ್ರಿನ್ ರಾಜ್ಯಸ್ಯ ವಾರ್ತಾ ವಿಶೇಷ ಯದ್ಯಸ್ತಿ ಶ್ರಾವ್ಯತಾಂ. ಪ್ರತಿದಿನ ಮಂತ್ರಿಗಳು ಮಾಡಬೇಕಾದ ಕೆಲಸ, ರಾಜ್ಯದ ಕಾರಭಾರ ನಡೀತಾ ಇರುತ್ತೆ, ಅದರದ್ದೇನಾದರೂ ವಿಶೇಷಗಳಿದ್ದರೆ ಹೇಳು ಅಂತ ಹೇಳ್ತಾಳೆ. ದುರ್ಗೆ ವಾವಿರ್ಭೂಯ ಸಾಮ್ರಾಜ್ಯ ಸೂತ್ರಂ ಹಸ್ತೆ ಗ್ರಹೀತ್ವ ಅಸ್ಯ ಸಾಮ್ರಾಜ್ಯಸ್ಯ ಗೌರವಂ ರಕ್ಷಂತಿ ವಿರಾಜತೆ. ಆವಾಗ ಮಹಾಮಂತ್ರಿ ಹೇಳ್ತಾನೆ, ಮಹಾರಾಣಿಯವರೇ ಕೇಳಿಸ್ಕೊಳ್ಳಿ, ನಮ್ಮ ಸೌಭಾಗ್ಯದಿಂದಾಗಿ ತಾವು ಚೆನ್ನಮ್ಮ ದುರ್ಗೆಯಂತೆ ಇಲ್ಲಿ ಆವಿರ್ಭವಿಸಿ ಉದ್ಭವಿಸಿ ಆಡಳಿತ ಸೂತ್ರವನ್ನು ಕೈಲಿ ಹಿಡ್ಕೊಂಡು ಪ್ರಜೆಗಳನ್ನು ರಕ್ಷಣೆ ಮಾಡ್ತಿದ್ದೀರಿ, ಗೌರವಪೂರ್ವಕವಾಗಿ ರಾಜ್ಯಭಾರ ಮಾಡಿಕೊಂಡಿದ್ದೀರಿ ಅಂತ ಹೇಳ್ತಾರೆ. ಪ್ರಜಾ ಶಾಂತ್ಯ ಸಮೃದ್ಧ ಸಂಪದ ಚ ಹೃಷ್ಟ ಸ್ತುಷ್ಟ ಪುಷ್ಟಾಶ್ಚ ಸಂತಿ. ಪ್ರಜೆಗಳೆಲ್ಲ ಮಾನಸಿಕವಾಗಿಯೂ ಸಂತೋಷದಿಂದಿದ್ದಾರೆ, ದೈಹಿಕವಾಗಿಯೂ ಖುಷಿಯಾಗಿದ್ದಾರೆ, ಹೃಷ್ಟಾಹ ತುಷ್ಟಾಹ ಗಟ್ಟಿಮುಟ್ಟಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಅನ್ನೋದು ತಾತ್ಪರ್ಯ. ಅಂದರೆ ರಾಣಿ ಇಲ್ಲಿ ಬಹಳ ಚೆನ್ನಾಗಿ ಆಡಳಿತ ನಡೆಸ್ಕೊಂಡಿದ್ದಾರೆ, ಪ್ರಜೆಗಳು ನೆಮ್ಮದಿಯಿಂದಿದ್ದಾರೆ ಅನ್ನೋದು ತಾತ್ಪರ್ಯ. ನೆನಪು ಮಾಡ್ಕೊಳ್ತೀನಿ, ಸಭಾಮಂಟಪ ಇದು, ಸಭಾಂಗಣ. ಕ್ವೀನ್ ಚೆನ್ನಮ್ಮ ಬಂದಿದ್ದಾಳೆ, ರಾಣಿ ಮಂತ್ರಿಗಳ ಹತ್ರ ಕೇಳ್ತಾ ಇದ್ದಾರೆ, ಮಂತ್ರಿಗಳು ವಿವರಣೆ ಮಾಡಿದ್ದಾರೆ. ಚೆನ್ನಮ್ಮ ಹೇಳ್ತಾಳೆ, ಮಹಾನ್ ಸಂತೋಷ ಪ್ರಜಾಹಿತಮೇವ ರಾಜಹಿತಮಿತಿ ಸದಾಹಂ ಭಾವಯಾಮಿ. ಸೇನಾಪತೆ ಸದಾ ಸಿದ್ಧಾಸ್ತು ಸೇನಾ ನ ಜಾನೀಮಹೇ ಕದಾ ಕಸ್ಮಾತ್ ಆಪತ್ ಉಪನಿಪತತಿ ಇತಿ. ಉಪನಿಪತತಿ ಇತಿ ಸವರ್ಣದೀರ್ಘ ಸಂಧಿ. ಕಸ್ಮಾತ್ ಆಪತ್ ಉಪನಿಪತತಿ ಎರಡು ಜಶ್ವ ಸಂಧಿಗಳು ಇವೆ. ಕಸ್ಮಾತ್ ಪ್ಲಸ್ ಆಪತ್. ದೌವಾರಿಕ, ದೌವಾರಿಕ ಅಂದರೆ ದ್ವಾರಪಾಲಕ, ಪ್ರವೇಶ ಮಾಡ್ತಾನೆ. ಜಯತು ಜಯತು ಮಹಾರಾಜ್ಞಿ ತ್ರಯೋ ಯುವಾನಃ ಧೂಲಿಧೂಸರಿತ ವಸನಾಃ ಅಧ್ವಪರಿಶ್ರಾಂತಾಃ ದೈನ್ಯದೂನನಯನಾಃ ಸಮುಪಸ್ಥಿತಾಃ. ತಕ್ಷಣ ದ್ವಾರಪಾಲಕ ಬಂದು ಆಸ್ಥಾನ ಮಂಟಪದಲ್ಲಿರೋ ರಾಣಿಗೆ ಹೇಳ್ತಾನೆ. ಪ್ರಾರಂಭದಲ್ಲಿ ಮಹಾರಾಜ್ ಕಿ ಜೈ ಹೋ ಸೀರಿಯಲ್ಗಳನ್ನು ನೋಡಿಲ್ವಾ, ಹಾಗೆ ಮಹಾರಾಣಿಗೆ ಜಯವಾಗಲಿ ಅಂತ ಹೇಳಬೇಕು. 3 ಜನ ಯುವಕರು ಬಂದಿದ್ದಾರೆ, ಬಾಗಿಲಲ್ಲಿ ನಿಂತ್ಕೊಂಡಿದ್ದಾರೆ. ಅವ್ರು ಹೇಗಿದ್ದಾರೆ ಅಂದರೆ ಧೂಲಿಧೂಸರಿತ ವಸನಾಹ, ಕೊಳೆ, ಧೂಳಿನಿಂದ ಬಟ್ಟೆ ಎಲ್ಲ ಕೊಳೆ ಆಗಿದೆ. ಅಧ್ವಪರಿಶ್ರಾಂತಹ, ದೂರದಲ್ಲಿಂದ ನಡೆದು ಬಂದು ದಾರಿ ನಡೆಯುವಿಕೆಯಿಂದ ಸುಸ್ತಾದಂಗಿದ್ದಾರೆ, ಬಳಲಿದ್ದಾರೆ. ದೈನ್ಯದೂನ ನಯನಾಹ, ಅಂದರೆ ಅವರ ಕಣ್ಣುಗಳು ಬಾಡಿ ಬಸವಳಿದಿವೆ, ಕಷ್ಟದಲ್ಲಿರೋ ಥರ ಕಾಣ್ತಿದೆ ಅನ್ನೋದನ್ನು ಹೇಳ್ತಾ ಇದ್ದಾನೆ. 3 ಜನ ಅಂಥವ್ರು ಬಂದಿದ್ದಾರೆ ಅಂತ. ಮಹಾರಾಜ್ಞಾ ಪಾದ ಪಂಕಜ ದರ್ಶನಂ ಕಾಂಕ್ಷಮಾಣ ದೂರೇ ತಿಷ್ಟಂತಿ ಅನುಮತಿಂ ಯಾಚಂತೆ ಚ. ಅವರು ಮಹಾರಾಣಿ ತಮ್ಮ ದರ್ಶನಕ್ಕಾಗಿ ಬಂದಿದ್ದಾರೆ, ಬಾಗಿಲಲ್ಲಿ ನಿಂತಿದ್ದಾರೆ ಅಂತ ಹೇಳ್ತಾನೆ. ಚೆನ್ನಮ್ಮ ಏನು ಹೇಳ್ತಾರೆ, ಶೀಘ್ರಂ ಪ್ರವೇಶಯ ತಾನ್, ಅವರನ್ನು ಬೇಗ ಒಳಗಡೆ ಕರ್ಕೊಂಬ ಅಂತ ಹೇಳ್ತಾರೆ. ಅವರ ಸ್ಥಿತಿ ಕಂಡೀಷನ್ ಭಾಳ ಪಿಟಿಗೇಬಲ್, ದಯನೀಯವಾಗಿತ್ತಲ್ಲ. ಚೆನ್ನಮ್ಮ ಕರುಣಾಳು, ಆಕೆ ಕರೆಸು ಅಂತ ಹೇಳ್ತಾಳೆ. ತತ ಪ್ರವಿಶತಿ ರಾಜಾರಾಮ ಯುವಾಭ್ಯಾಂ ಅನುಗಮ್ಯಮಾನ. 2 ಯುವಕರ ಜೊತೆ ರಾಜಾರಾಮ ಅಂದರೆ ಶಿವಾಜಿ ಪುತ್ರ ರಾಜಾರಾಮ ಪ್ರವೇಶ ಮಾಡ್ತಾನೆ. ರಾಜಾರಾಮ ಹೇಳ್ತಾನೆ, ಅಂಜಲಿಂಬದ್ವ ಅಂದರೆ ಬೊಗಸೆಯೊಡ್ಡಿ ಹೀಗೆ ದೈನ್ಯವಾಗಿ ಹೇಳ್ತಾನೆ, ವಿಶ್ವವಿಖ್ಯಾತ ಕೀರ್ತಿ ಪ್ರತಿಷ್ಠಾಪಿತ ಧರ್ಮಸ್ಯ ಪ್ರಜಾಪರಿಪಾಲಕಸ್ಯ ಶಿವಾಜಿ ಮಹಾರಾಜಸ್ಯ ಪುತ್ರೋಹಂ ರಾಜಾರಾಮ ಪ್ರಮಾಣಪೂರ್ವಕಂ ಕೆಳದಿ ಮಹಾರಾಜ್ಞಾ ಅನಾಮಯಂ ಪ್ರಷ್ಟುಮಿಚ್ಛಾಮಿ. ಏನಂತಾನೆ ಬಂದವನು ಅಂದರೆ ತನ್ನ ಪರಿಚಯ ಮಾಡ್ಕೋಬೇಕಲ್ವೇ ಅವನು. ವಿಶ್ವವಿಖ್ಯಾತ ಕೀರ್ತಿ, ಭಾಳ ಇಡೀ ಜಗತ್ತಿಗೆ ಪ್ರಸಿದ್ಧವಾದ ಕೀರ್ತಿಯುಳ್ಳ, ಪ್ರತಿಷ್ಠಾಪಿತ ಧರ್ಮಸ್ಯ ಧರ್ಮವನ್ನು ಪ್ರತಿಷ್ಠಾಪನೆ ಮಾಡಿದಂತಹ ಮತ್ತು ಪ್ರಜೆಗಳನ್ನು ಬಹಳ ಪ್ರೀತಿಯಿಂದ ಪಾಲನೆ ಮಾಡ್ತಿದ್ದಂತಹ ಶಿವಾಜಿ ಮಹಾರಾಜಸ್ಯ ಪುತ್ರೋಹಂ, ಶಿವಾಜಿ ಮಹಾರಾಜರ ಪುತ್ರ, ಮಮ ನಾಮ ರಾಜಾರಾಮ ಇತಿ ಹೇಳ್ತಾನೆ. ಅಂದರೆ ಇಲ್ಲಿ ಅಪ್ಪನ ಕೀರ್ತಿಯನ್ನು, ಹಿರಿಮೆಯನ್ನು ಪ್ರಶಂಸೆ ಮಾಡಿ ಆಮೇಲೆ ತನ್ನ ಪರಿಚಯವನ್ನು ಹೇಳ್ಕೊಳ್ತಾನೆ ನೋಡಿ. ಪ್ರಮಾಣಪೂರ್ವಕಂ ಕೆಳದಿ ಮಹಾರಾಜ್ಞಾ ಅನಾಮಯಂ ಪ್ರಷ್ಟುಮಿಚ್ಛಾಮಿ. ಅಷ್ಟು ಹೇಳಿದ್ಮೇಲೆ ಆರಾಮಿದ್ದೀರಾ, ನಾವ್ಯಾರು ಬಂದಾದರೆ ಭೇಟಿಯಾದರೆ ಕೇಳಲ್ವ, ಆರಾಮ ಕುಶಲವೇ ಸೌಖ್ಯವಾಗಿದ್ದೀರಾ, ಹಾಗೆ ಅದನ್ನು ಕೇಳೋಕ್ಕೆ ಇಷ್ಟಪಡ್ತೇನೆ. ಕೆಳದಿ ಮಹಾರಾಣಿಯವರು ಸೌಖ್ಯವಾಗಿದ್ದಾರಾ ಅಂತ ಕೇಳೋದಕ್ಕೆ ಇಷ್ಟಪಡ್ತೇನೆ ಅಂತ ರಾಜಾರಾಮ ಹೇಳ್ತಾನೆ.
ಸಭಾಯಾಂ ಕಲಕಲಹ, ಸಭೆಯಲ್ಲಿ ಒಳಗೊಳಗೆ ಕಲಕಲ ಕಸಕಸ ಮಾತಾಡ್ಕೋತಾರೆ. ಏನದು? ರಾಜಾರಾಮ ಶಿವಾಜಿ ಪುತ್ರ, ರಾಜಾರಾಮ ಶಿವಾಜಿ ಪುತ್ರ ಇಲ್ಲಿ ಬಂದೆ, ಅವ್ರು ಹೆಂಗೆ ಬಂದ್ರಿ ಇಲ್ಲಿ ಇತ್ಯಾದಿ ಸಂಶಯಗಳಿಂದ ಸಭೆಯಲ್ಲಿ ಕಲಕಲ ಆಯಿತು. ಆಗ ಚೆನ್ನಮ್ಮ ಹೇಳ್ತಾರೆ, ಸ್ವಾಗತಂ ರಾಜಪುತ್ರಾಯ ಅಸ್ಮದ್ರಾಜ್ಯಸ್ಯ ಮಿತ್ರಮಾಸೀನ್ ಮಹಾರಾಜ ಕೀರ್ತಿಕಾಯ ಶಿವಾಜಿ ಪ್ರಭು. ಚೆನ್ನಮ್ಮ ಹೇಳ್ತಾಳೆ, ಸ್ವಾಗತಂ ರಾಜಪುತ್ರಾಯ, ರಾಜಪುತ್ರನಿಗೆ ಸ್ವಾಗತವನ್ನು ಹೇಳ್ತಾಳೆ, ರಾಜರಾಮನಿಗೆ ಸ್ವಾಗತವನ್ನು ಹೇಳಿ, ಅಸ್ಮದ್ರಾಜ್ಯಸ್ಯ ಮಿತ್ರಮಾಸೀನ್ ಮಹಾರಾಜ, ನಮ್ಮ ರಾಜ್ಯಕ್ಕೆ ಕರ್ನಾಟಕ ರಾಜ್ಯಕ್ಕೆ ಆತ ಮಿತ್ರನಾಗಿದ್ದ. ಶಿವಾಜಿ ಪ್ರಭುಗಳು ನಮ್ಮ ರಾಜ್ಯದ ಮಿತ್ರರಾಗಿದ್ದರು. ಕೀರ್ತಿಕಾಯ, ಇವಾಗಿಲ್ಲ, ಕೀರ್ತಿ ಏವ ಕಾಯ ಯಸ್ಯ ಸಹ, ಬಹುವ್ರೀ ಸಮಾಸ ಮಕ್ಕಳೇ. ಕೀರ್ತಿ ಏವ ಕಾಯ ಯಸ್ಯ ಸಹ ಕೀರ್ತಿಕಾಯ, ಕೀರ್ತಿಶೇಷರಾಗಿದ್ದಾರೆ ಅಂತ. ಈಗಿಲ್ಲ ಅವರು ಶಿವಾಜಿ ಪ್ರಭುಗಳು. ಛತ್ರಪತಿ ಶಿವಾಜಿ ಅಂತಲೇ ಪ್ರಸಿದ್ಧ ಮಹಾರಾಷ್ಟ್ರದಲ್ಲಿ ಮರಾಠ ನಾಯಕರು, ಅವರ ಮಗನಲ್ವೇ ರಾಜಾರಾಮ. ಕಿಂತು ಭವಂತಂ ಪರಿಶ್ರಾಂತಂ ಪಶ್ಯಾಮಿ, ಅಷ್ಟು ಶ್ರೇಷ್ಠ ದೊರೆಯ ಮಗ ನೀನು, ಆದರೆ ತಾವು ಪರಿಶ್ರಾಂತಂ ಪಶ್ಯಾಮಿ, ನೀನು ಪರಿಶ್ರಾಂತನಾದಂಗೆ ಅಂದರೆ ಬಳಲಿದಂಗೆ ಕಾಣ್ತಾ ಇದೆಯಲ್ಲ, ಸುಸ್ತಾದಂಗಿದೆಯಲ್ಲ ಅಂತ ಕೇಳ್ತಾಳೆ. ಉಪವಿಶತು ಭವಾನ್, ಕೂತ್ಕೊಂಡು ಮಾತಾಡು, ಸುಸ್ತಾಗಿದೆ ನಿನಗೆ ಅಂತ. ಕಿಂ ಕಾರಣಮಿತಿ ಸಂಕ್ಷೇಪೇಣ ನಿವೇದ್ಯ ಅಸ್ಮದ್ ಅತಿಥಿಗೃಹೇ ವಿಶ್ರಾಂತಿಂ ಲಭತಾಂ ಭವಾನ್. ಏನಾಯಿತು ಅಂತ ಜಾಸ್ತಿ ವಿವರಣೆ ಹೇಳೋಕ್ಕೆ ಹೋಗಬೇಡ, ನೀನು ಬಳಲಿದೆಯಾ, ಸಂಕ್ಷೇಪವಾಗಿ ಹೇಳು, ಆಮೇಲೆ ನಮ್ಮ ವಿಶ್ರಾಂತಿ ಗೃಹದಲ್ಲಿ ವಿಶ್ರಾಂತಿಯನ್ನು ಪಡ್ಕೋ ಅಂತ ಚೆನ್ನಮ್ಮ ರಾಜಾರಾಮನಿಗೆ ಹೇಳ್ತಾಳೆ. ರಾಜಾರಾಮ ಉಪವಿಶ್ಯ ಕೂತ್ಕೊಂಡು ಮಾತಾಡ್ತಾನೆ ಮಹಾರಾಣಿಯ ಆಜ್ಞೆಯಂತೆ. ಮಹಾರಾಜ್ಞಿ ನೋಡಿ ಮಕ್ಕಳೇ, ಮಹಾರಾಜ್ಞಿ ಕನ್ನಡದಲ್ಲಾದರೆ ಮಹಾರಾಣಿ ಅಂತೀವಿ, ಮಹಾರಾಜ ಮಹಾರಾಣಿ ಅಂತೀವಿ. ಸಂಸ್ಕೃತ ಭಾಷೆಯಲ್ಲಿ ಮಹಾರಾಜ ಅನ್ನಬೇಕು, ಮಹಾರಾಜ್ಞಿ ಅನ್ನಬೇಕು. ಅನ್ಯಲಿಂಗ ಪದಂ ಲಿಖತ ಅಂತ ಏನಾದ್ರು ಕೇಳಿದ್ರೆ ಮಹಾರಾಜ ಕೊಟ್ಟರೆ ಮಹಾರಾಜ್ಞಿ ಅಂತ ಬರಿಬೇಕು, ರಾಜ ಅಂತ ಕೊಟ್ಟರೆ ರಾಜ್ಞಿ ಅಂತ ಬರಿಬೇಕು. ಶಿವಾಜಿ ಪ್ರಭೋ ನಿಧನಾನಂತರಂ ಮೊಘಲ್ ಚಕ್ರವರ್ತಿ ಔರಂಗಜೇಬ ಅಸ್ಮದ್ರಾಜ್ಯಂ ಆಕ್ರಾಂತವಾನ್, ಭಾಳ ಕರುಣಾಜನಕ ಸ್ಥಿತಿಯಲ್ಲಿ ಹೇಳ್ತಾ ಇದ್ದಾನೆ. ಶಿವಾಜಿ ಮಹಾರಾಜರು ನಿಧನವಾದ ನಂತರ ಮೊಘಲ್ ಚಕ್ರವರ್ತಿ ಔರಂಗಜೇಬ ಅನ್ನೋನಿದ್ದಾನಲ್ಲ ದುಷ್ಟ, ಆತ ಅಸ್ಮದ್ರಾಜ್ಯಂ ಆಕ್ರಾಂತವಾನ್, ನಮ್ಮ ಮರಾಠ ರಾಜ್ಯವನ್ನು ಆಕ್ರಮಣ ಮಾಡಿದ. ಮಮ ಅಗ್ರಜ ಯುದ್ಧೆ ಮೊಘಲ್ ಸೇನಾ ಮಾಂ ಹಂತುಕಾಮ ಪ್ರಾಪ್ತಾ, ಹತಃ ಯುದ್ಧೆ ಮೊಘಲ್ ಸೇನಾ ಮಾಂ ಹಂತುಕಾಮ. ನನ್ನ ಅಗ್ರಜ ನನ್ನ ಕಣ್ಮುಂದೆ ತೀರೋದ, ಮೊಘಲ್ ಸೇನೆ ನನ್ನನ್ನು ಹುಡ್ಕೊಂಡು ಹಿಂಬಾಲಿಸಿ ಬರ್ತಾ ಇದೆ ಅಂತ. ಅಂದರೆ ಈತನನ್ನೂ ಸಾಯಿಸಬೇಕು ಅಂಥೇಳಿ ಔರಂಗಜೇಬನ ಸೇನೆ ಬರ್ತಾ ಇದೆ. ಆ ಸಂದರ್ಭದಲ್ಲಿ ರಾಜಾರಾಮ ಚೆನ್ನಮ್ಮಾಳ ಆಶ್ರಯಕ್ಕೆ ಬಂದಿದ್ದು ಅಂತ ನೆನ್ಪಿಟ್ಕೊಳ್ಳಿ. ಆತ್ಮಾನಂ ರಕ್ಷಿತುಂ ಕಾಂದೀಶೀಕೋಹಂ ಕ್ವಾಪಿ ಧಾವಿತಃ, ನನ್ನನ್ನು ರಕ್ಷಣೆ ಮಾಡ್ಕೋಬೇಕು, ಆತ್ಮರಕ್ಷಣೆ ಮಾಡ್ಕೋಬೇಕು ಅಂತ ಎಲ್ಲೆಲ್ಲೋ ಓಡಾಡಿ, ಕಾಂದೀಶೀಕ ಅಂದರೆ ಏನು ಮಾಡಬೇಕು ಅಂತ ತಿಳಿದಿರೋ ಪರಿಸ್ಥಿತಿ, ಕಂಗಾಲಾಗ್ಬಿಟ್ಟಿದ್ದೇನೆ, ಎಲ್ಲೆಲ್ಲೋ ಓಡಾಡಿದೆ. ಕೊನೆಗೇನಾಯಿತು? ಆರ್ತತ್ರಾಣ ಪರಾಯಣ ಜನನಿ ಭವತೀತಿ ಅತ್ರಾಗತೋಸ್ಮಿ. ಸುದ್ದಿ ಕೇಳಿದ್ದೆ, ಆರ್ತರಕ್ಷಕಿ ನೀನು, ಕಷ್ಟದಲ್ಲಿರೋರಿಗೆ ಆಶ್ರಯ ಕೊಟ್ಟು ರಕ್ಷಣೆ ಮಾಡ್ತೀಯ ಅಂತ ಕೇಳಿದ್ದೆ, ಆದ್ದರಿಂದ ತಮ್ಮಲ್ಲಿಗೆ ಬಂದಿದ್ದೇನೆ. ರಕ್ಷಮಾಂ ಪಾಹಿಮಾಂ, ನನ್ನನ್ನು ರಕ್ಷಣೆ ಮಾಡು ಅಂತ ಬೇಡ್ಕೋತಾನೆ ದಯನೀಯವಾಗಿ. ಮಹಾಮಂತ್ರಿ ಮಧ್ಯದಲ್ಲೇ ಬಾಯಿ ಹಾಕ್ತಾನೆ. ಮಹಾರಾಜ್ಞ ಸನ್ನಿಧೌ ವಿಜ್ಞಪ್ತಿರಸ್ತಿ ಮದೀಯಂ ವಚನಂ ಶ್ರುತ್ವ ತಥಾ ಕಿಮಪಿ ಭಣಿತವ್ಯಂ. ನೋಡಿ, ರಾಜ್ಯದ ಸುರಕ್ಷೆ ಮಹಾಮಂತ್ರಿಗಳಿಗೆ ಬಹಳ ಮುಖ್ಯವಾಗಿರ್ತದೆ. ಆದ್ದರಿಂದ ಮಹಾಮಂತ್ರಿ ಹೇಳ್ತಾ ಇರೋದು ತಪ್ಪಿಲ್ಲ, ಆ ಥರ ಕರ್ತವ್ಯ. ಮಹಾರಾಜ್ಞಿ ಎಲ್ಲಾದರೂ ರಕ್ಷಣೆ ಕೊಟ್ಬಿಟ್ರೆ, ರಾಜ್ಯಕ್ಕೆ ಏನಾದರೂ ಆಪತ್ತು ಬಂದರೆ ಅನ್ನೋ ಕಾರಣದಿಂದ ಮಧ್ಯದಲ್ಲಿ ಬಾಯಿ ಹಾಕಿ ಹೇಳ್ತಾನೆ, ಮಹಾರಾಜ್ಞ ಸನ್ನಿಧಿಯಲ್ಲಿ ಸ್ವಲ್ಪ ಏನೋ ಹೇಳೋದಿದೆ, ನನ್ನ ಮಾತು ಕೇಳಿ ಅಂತ. ಚೆನ್ನಮ್ಮ ಹೇಳ್ತಾಳೆ, ಭವತು ಭವಾನ್ ಸಿದ್ಧ ವಯಂ ಶ್ರೋತಂ, ನೀನು ಹೇಳು, ನಾವು ಕೇಳೋದಕ್ಕೆ ಸಿದ್ಧವಾಗಿದ್ದೇವೆ. ಮಹಾಮಂತ್ರಿ ಹೇಳ್ತಾನೆ, ಯವನ ಚಕ್ರವರ್ತಿ ಔರಂಗಜೇಬ ಮಹಾಬಲ ಇತಿ ಶ್ರೂಯತೆ. ಪರದೇಶೀಯ ಮುಸಲ್ಮಾನ ಚಕ್ರವರ್ತಿ ಔರಂಗಜೇಬ ಮಹಾಬಲ, ತುಂಬ ಬಲವಂತ. ಹೇಗೆ ವಿಗ್ರಹವಾಕ್ಯ? ಮಹತ್ ಬಲಂ ಯಸ್ಯ ಸಹ ಮಹಾಬಲ. ವಿಸರ್ಗ ಇಲ್ವಲ್ಲ ಅಲ್ಲಿ, ಮಹಾಬಲ ಇತಿ, ಮಹಾಬಲ ಇತಿ ವಿಸರ್ಗಲೋಪಸಂಧಿಯಾಗಿದೆ. ಮಹತ್ ಬಲಂ ಅಂದರೆ ಮಹಾಬಲ ಅಂದರೆ ಮಹಾನ್ ಬಲ ಇದೆ ಅವನಿಗೆ ಅಂತ. ಮಹತ್ ಬಲಂ ಯಸ್ಯ ಸಹ ಮಹಾಬಲ, ಬಹುವ್ರೀ ಸಮಾಸ.
ಇದಾನಿಂ ಯದಿ ವಯಂ ರಾಜಾರಾಮಾಯ ಶರಣಂ ದಾಸ್ಯಾಮಃ ತರ್ಹಿ ಮೊಘಲ್ ಚಕ್ರವರ್ತಿನ ಕ್ರೋಧಸ್ಯ ಪಾತ್ರಿ ಭವಿಷ್ಯಾಮಃ. ಒಂದು ವೇಳೆ ನಾವು ರಾಜಾರಾಮನಿಗೆ ಆಶ್ರಯ ಕೊಟ್ಟರೆ ಭಯಂಕರವಾದ ಘೋರವಾದ ಮಹಾಬಲನಾದ ಔರಂಗಜೇಬನ ಸೈನ್ಯದ ಎದುರು ನಾವು ನಿಲ್ಲೋಕ್ಕಾಗೋದಿಲ್ಲ ಅಂತ ರಾಣಿಯನ್ನು ಎಚ್ಚರಿಸ್ತಾನೆ. ಅಸ್ಮಾಕಂ ರಾಜ್ಯಂ ನ ಬೃಹತ್ ಲಘು ಏವ ಅಸ್ತಿ, ನಮ್ಮ ರಾಜ್ಯ ದೊಡ್ಡದಿಲ್ಲ. ಸೇನಾ ಚ ಅಲ್ಪೀಯಸಿ, ಸೇನೆಯೂ ಕೂಡ ಚಿಕ್ಕದಿದೆ. ಅತಃ ರಾಜಪುತ್ರಾಯ ಶರಣಂ ನದೇಯಂ ಇತಿ ಮಮ ದೃಢ ಅಭಿಪ್ರಾಯ. ನನ್ನ ಗಟ್ಟಿಯಾದ ನಿಲುವು ಏನಂದರೆ, ದೃಢವಾದ ನಿಲುವು ಏನಂದರೆ, ನಿರ್ಣಯ ಏನಂದರೆ, ನನ್ನ ಅಭಿಪ್ರಾಯ ಏನಂದರೆ, ರಾಜಪುತ್ರನಾದ ರಾಜಾರಾಮನಿಗೆ ಆಶ್ರಯ ಕೊಡಲೇಬಾರದು. ನಾವಾದರೂ ಹೀಗೆ ಯೋಚನೆ ಮಾಡ್ತಿದ್ವಲ್ವ ರಾಜ್ಯದ ರಕ್ಷಣೆ ವಿಚಾರದಲ್ಲಿ. ಸೇನಾಪತಿ ಅಷ್ಟು ಹೇಳಿ ಏತದುಪರಿ ಮಹಾರಾಜ್ಞಿ ಪ್ರಮಾಣಂ. ಹಾಗಂತ ರಾಣಿಯ ಮುಂದೆ ಸೇನಾಪತಿ ಒತ್ತಡ ಹಾಕೋಕ್ಕಾಗೋದಿಲ್ಲ. ಆತನ ಅಭಿಪ್ರಾಯವನ್ನು ಮಂಡಿಸಿದ್ದಾನೆ. ಮತ್ತು ಇನ್ನು ಮುಂದೆ ತಮಗೆ ಬಿಟ್ಟಿದ್ದು ಅಂತ ಹೇಳ್ತಾನೆ. ಆವಾಗ ಸರ್ವೇ ಸಭಾಸದ ಯಾರೆಲ್ಲ ಮಹಾರಾಣಿಯ ಸಭೆಯಲ್ಲಿ ಸೇರಿದ್ರೋ ಅವರೆಲ್ಲ ಏನು ಹೇಳ್ತಾರೆ, ಶರಣಾಗತಾಯ ಅಭಯಂ ದೀಯತಾಂ ಭವತು ಅಸ್ಮಾಕಂ ಮಹಾರಾಜ್ಞಿ ಅಭಯದಾಯಿನಿ. ಶರಣಾಗತನಾದ ರಾಜರಾಮನಿಗೆ ಅಭಯ ಕೊಡಬೇಕು ಮಹಾರಾಣಿಯವರು, ಮತ್ತು ಇಡೀ ಜಗತ್ತಿನಲ್ಲಿ ಅಸ್ಮಾಕಂ ಮಹಾರಾಜ್ಞಿ ಅಭಯದಾಯಿನಿ, ಆರ್ತರನ್ನು ರಕ್ಷಣೆ ಮಾಡುವ ಅಭಯ ಕೊಡೋವಳು ಅಂತ ಪ್ರಸಿದ್ಧಿ ಆಗಬೇಕು ಮಹಾರಾಣಿ ಅಂತ ಸಭಾಸದರ ಅಭಿಪ್ರಾಯ. ಚೆನ್ನಮ್ಮ ಏನಂತಾಳೆ ಆವಾಗ, ಭವತು ಭವತು, ಆಗಲಿ ಯಥಾ ಪ್ರಜಾ ಆದಿಶಂತಿ ತಥಾ ಆಚರಾಮಿ. ನೋಡು, ಮಂತ್ರಿ ಒಬ್ಬನ ಮಾತಿಗಿಂತ ಸಭಾಸದರು ಎಲ್ಲ ಪ್ರಜೆಗಳ ಪ್ರತಿನಿಧಿಗಳು ತಾನೇ ಅಲ್ಲಿರೋರು, ಅವರ ಮಾತಿಗೆ ಬೆಲೆ ಕೊಟ್ಟು ಖಂಡಿತವಾಗಿಯೂ ರಕ್ಷಣೆ ಮಾಡೋಣ. ನಿಮ್ಮ ಅಭಿಪ್ರಾಯ ಮುಖ್ಯವಾಗ್ತದೆ. ರಾಜಪುತ್ರ ರಾಜಾರಾಮ ದತ್ತಂತೆ ಅಭಯಂ. ರಾಜಾರಾಮನಿಗೆ ಧೈರ್ಯವಾಗಿ ಹೇಳ್ತಾಳೆ, ಧೈರ್ಯವಾಗಿರು, ನಿನಗೆ ಅಭಯ ಕೊಟ್ಟಿದ್ದೇವೆ ನಾವು, ಧೈರ್ಯವಾಗಿರು ಅಂತ ಆಕೆ ಹೇಳ್ತಾಳೆ. ಶರಣಾಗತಂ ರಕ್ಷಿತುಂ ಸರ್ವಸ್ವಂ ಪರಿತ್ಯಕ್ಷಾಮಃ. ವಿ ಆರ್ ರೆಡಿ ಟು ಸ್ಯಾಕ್ರಿಫೈ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ನಾವು ಶರಣಾಗತರ ರಕ್ಷಣೆಗಾಗಿ, ಧರ್ಮ ರಕ್ಷಣೆಗಾಗಿ ಏನು ಬೇಕಾದರೂ ತ್ಯಾಗ ಮಾಡೋಕ್ಕೆ ಸಿದ್ಧವಾಗಿದ್ದೇವೆ. ಇಯಂ ಅಸ್ಮಾಕಂ ಪ್ರತಿಜ್ಞಾ, ಇದು ನಮ್ಮ ಪ್ರತಿಜ್ಞೆ. ರಾಜಾರಾಮ ಆವಾಗ ಸಂತೋಷವಾಗಿ ಅಥವಾ ಸಮಾಧಾನದಲ್ಲಿ ಹೇಳ್ತಾನೆ, ಜನನಿ ಮಹಾರಾಜ್ಞಿ ಚೆನ್ನಾಂಬಿಕೆ ತ್ವಂ ಮಮ ಅಭಯದಾಯಿನಿ, ಮಮ ಅಭಯದಾಯಿನಿ. ತಾಯಿ ಮಹಾರಾಜ್ಞಿ ಚೆನ್ನಾಂಬೆ, ನೀನು ನನಗೆ ಅಭಯದಾಯಿನಿ. ಮಮ ಪ್ರಾಣದಾಯಿನಿ ಅಪಿ, ಬರೇ ಅಭಯದಾಯಿನಿ ಮಾತ್ರ ಅಲ್ಲ, ನನ್ನ ಪ್ರಾಣವನ್ನು ಉಳಿಸ್ಕೊಟ್ಟವಳು. ಆ ಚಂದ್ರಾರ್ಕಂ ತವ ಕೀರ್ತಿ ಲೋಕತ್ರಯೇ ಪ್ರಸರೀಸರತು. ಎಷ್ಟು ಸುಂದರವಾದ ವಿಶಿಂಗ್ಸ್, ಆಶಯವನ್ನು ಹೇಳ್ತಾನೆ ನೋಡಿ. ಆ ಚಂದ್ರಾರ್ಕಂ, ಚಂದ್ರ ಸೂರ್ಯ ಇರುವಲ್ಲಿ ತನಕ, ತವ ಕೀರ್ತಿ, ನಿನ್ನ ಕೀರ್ತಿ ಲೋಕತ್ರಯೇ ಪ್ರಸರತು, ಇಡೀ 3 ಲೋಕಗಳಲ್ಲಿ ಪ್ರಸಾರವಾಗಲಿ ನಿನ್ನ ಕೀರ್ತಿಯನ್ನು, ಆಶಯವನ್ನು ವ್ಯಕ್ತಪಡಿಸ್ತಾನೆ. ತದಾ ಚೆನ್ನಮ್ಮ ವದತಿ ಭಗವಾನ್ ಚಂದ್ರಶೇಖರೋ ಯದಿಚ್ಛತಿ ತದೇವ ಭವಿಷ್ಯತಿ. ಅಲ್ವಾ, ನಾವು ಹೇಳ್ದಂಗೆ, ನಾವು ಅದೇ ಹೇಳ್ತೀವಿ, ಎಲ್ಲ ಶಿವನಿಚ್ಛೆ, ಭಗವಂತ ಅಂದ್ಕೊಂಡಂಗೆ ಆಗುತ್ತೆ. ಆದರೆ ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು. ಭಗವಾನ್ ಚಂದ್ರಶೇಖರ ಹೇಗೆ ಬಯಸ್ತಾನೋ ಹಂಗಾಗಲಿ. ಇದಾನಿಂ ಭಗವಾನ್ ವಿಶ್ರಾಮ್ಯತೋ, ರಾಜಾರಾಮ ನೀನು ವಿಶ್ರಾಂತಿ ತಗೋ, ಒಳಗಡೆ ಹೋಗು. ಸೇನಾಪತಿಗಳೇ ಯುದ್ಧ ಸನ್ನದ್ಧ ತಿಷ್ಠತು ಸೇನಾ, ಬಿ ರೆಡಿ, ಗೆಟ್ ರೆಡಿ ಅಂತ. ಸೇನೆ ಯುದ್ಧಕ್ಕೆ ಸಿದ್ಧವಾಗಿರಲಿ. ದೂತಾಹ ಪ್ರೇಷ್ಯಂತಾಂ ಅಸ್ಮನ್ ಮಿತ್ರ ರಾಷ್ಟ್ರೇಭ್ಯ, ನಮ್ಮ ಮಿತ್ರರಾಜರು ಎಲ್ಲೆಲ್ಲಿದ್ದಾರೋ ಅಲ್ಲಿಗೆಲ್ಲ ದೂತರನ್ನು ಕಳಿಸ್ಬೇಕು. ಯಾಕೆ ಕಳಿಸ್ಬೇಕು? ಸಹಾಯಕಂ ಯಾಚಯಿತ್ವ. ಯುದ್ಧವಾದರೆ ಎಲ್ಲ ಮಿತ್ರ ರಾಜರುಗಳು ಕೂಡ ಸೇರಿಕೊಂಡು ಯುದ್ಧ ಮಾಡ್ತಾರಲ್ವ, ಅದರಿಂದ ಸೇನೆ ಬಲಿಷ್ಠವಾಗ್ತದಲ್ವ. ಹಾಗೆ ಧನ ಧಾನ್ಯ ತೈಲ ಲವಣಾಧಿಕಂ ರಾಜಧಾನ್ಯಾಂ ಸಂಗ್ರಹ್ಯತಾಂ. ಯುದ್ಧ ಶುರುವಾದರೆ ಬರ ಬರ್ತದೆ, ಅಂದರೆ ಆಹಾರ ಇತ್ಯಾದಿಗಳು ಸಿಗೋದಿಲ್ಲ, ಜನರಿಗೆ ಅದರ ತೊಂದರೆ ಆಗಬಾರ್ದು ಅಂಥೇಳಿ ಹೇಳ್ತಾಳೆ. ಧನ ಧಾನ್ಯ ತೈಲ ಲವಣ ಅಂದರೆ ಕಾಳು ಕಡಿ ಎಣ್ಣೆ ಅಕ್ಕಿ ಎಲ್ಲವೂ ಕೂಡ ಸಂಗ್ರಹ ಮಾಡಬೇಕು. ರಾಜಧಾನಿಯಲ್ಲಿ ಯಥೇಷ್ಟವಾದ ಸ್ಟಾಕ್ ಇರಬೇಕು ಅವು, ಆದ್ದರಿಂದ ಸಂಗ್ರಹ್ಯತಾಂ ಸಂಗ್ರಹಿಸಬೇಕು. ಶಸ್ತ್ರಾಣಿ ನಿಶಿತೀಕ್ರಿಯತಾಂ, ಆಯುಧಗಳನ್ನೆಲ್ಲ ಹೊಸದು ಹೊಳಪು ಮಾಡಬೇಕು, ಸಾಣೆ ಹಿಡಿದು ಅದು ಹರಿತವಾಗಬೇಕು, ಹಾಗೆ ಮಾಡಬೇಕು ಅಂತ ಹೇಳ್ತಾಳೆ. ಸೇನಾಪತಿ ವದತಿ ಸರ್ವಂ ಶೀಘ್ರಂ ಕರಿಷ್ಯಾಮಿ, ಬೇಗ ಮಾಡ್ತೇನೆ ಎಲ್ಲವನ್ನು. ಯುದ್ಧಾಯ ತ್ವರತೆ ಮೇ ಮನಃ, ನನ್ನ ಮನಸ್ಸು ಯುದ್ಧಕ್ಕೆ ಬಹಳ ಆತುರವಾಗಿದೆ. ಅಂದರೆ ಯುದ್ಧ ಮಾಡದೆ ಭಾಳ ಸೈನಿಕರು ನೋಡಿ, ನಮಗೆ ಮಾತಾಡೋ ವೃತ್ತಿ ಇರೋರಿಗೆ ಮಾತಾಡದೆ ಭಾಷಣ ಮಾಡದೆ ತುಂಬ ದಿವಸ ಆದರೆ ನಾಲ್ಗೆ ತೊರಕೆ ಬರುತ್ತೆ ಅಂತ ಹೇಳ್ತೀವಿ. ಭಾಷಣ ಮಾಡಬೇಕು.
ಸೈನಿಕರಿಗೆ ಹಾಗೆ ಯುದ್ಧ ಮಾಡೋ ಉತ್ಸಾಹ, ತ್ವರತೆ ಮೇ ಮನಃ, ಮನಸ್ಸು ಯುದ್ಧ ಮಾಡೋದಕ್ಕೆ ಹಾತೊರೆತಾ ಇದೆ. ಜಯತು ಮಹಾರಾಜ್ಞಿ ಚೆನ್ನಾಂಬಿಕಾ ರಾಣಿಗೆ ಜಯವಾಗಲಿ. ಎಲ್ಲರೂ ಹೇಳ್ತಾರೆ ಮಹಾರಾಜ್ಞಿ ಕಿ ಜಯ ಹೋಮ್, ಮಹಾರಾಜ್ಞಿ ಜಯತು ಜಯತು ಮಹಾರಾಜ್ಞಿ ಅಂತ ಹೇಳ್ತಾರೆ. ಎರಡನೇ ದೃಶ್ಯದಲ್ಲಿ ರಾಜ್ಞ ಪ್ರಸಾದ. ಈಗ ರಾಣಿಯ ಅಂತಃಪುರ, ಇದು ಸಭಾಮಂಟಪ ಅಲ್ಲ, ರಾಜ್ಞಿಯ ಅಂತಃಪುರ, ಮಹಾರಾಣಿಯ ಅಂತಃಪುರದಲ್ಲಿ ಕುಳಿತಿದ್ದಾಳೆ. ಸೇನಾಪತಿ ಜೊತೆ ಯುದ್ಧದ ವಿಷಯ ಡಿಸ್ಕಷನ್ ಮಾಡ್ತಾ ಇದ್ದಾಳೆ. ಚರ್ಚಾಯಾಮ್ ನಿರತ ಅಸ್ತಿ. ವಿಜಯ ಅನ್ನೋ ಸಖಿ ಬಂದು ಹೇಳ್ತಾಳೆ, ರಾಣಿಯ ಸಖಿ ಒಳಗಡೆ ಬಂದು, ಮಹಾರಾಜ್ಞಿ ಕಮಪಿ ದೇಶಾಂತರಾದಾಗತಂ ಪುರುಷಮಾದಾಯ ಮಹಾಮಂತ್ರಿ ಸಮುಪಸ್ಥಿತ ಭವತ್ಯಾಹ ಪಾದದರ್ಶನಮಪೇಕ್ಷತೆ ಚ. ಇಲ್ಲಿ ದೇಶಾಂತರದಿಂದ ಮಹಾಮಂತ್ರಿ ಕರ್ಕೊಂಬಂದಿದ್ದಾರೆ ಒಬ್ಬರನ್ನು, ಭವತ್ಯ ಪಾದದರ್ಶನ ಅಪೇಕ್ಷೆ, ನಿಮ್ಮ ದರ್ಶನ ಈಗಲೇ ಮಾಡಬೇಕಂತೆ. ಅವಾಗ ಚೆನ್ನಮ್ಮ ಹೇಳ್ತಾಳೆ ಪ್ರವೇಶ್ಯತ. ಮಹಾಮಂತ್ರಿ ಪ್ರವೇಶ. ಜಯತು ಜಯತು ಮಹಾರಾಜ್ಞಿ ಅಯಂ ಪುರುಷೋ ಮೊಘಲ್ ಚಕ್ರವರ್ತಿನ ದೂತಃ. ಮಹಾಮಂತ್ರಿ ಹೇಳ್ತಾನೆ, ರಾಣಿ ಇವನು ಬಂದಿರೋನು ಮಹಾಪುರುಷ ಮೊಘಲ್ ಚಕ್ರವರ್ತಿಯ ದೂತನಾಗಿದ್ದಾನೆ. ಸ್ವಾಮಿ ಸಂದೇಶಂ ಸಹ ಅನೀತವನ್, ಅವನ ಒಡೆಯನ ಸಂದೇಶವನ್ನು ತಂದಿದ್ದಾನೆ. ಅನುಮತಿ ಅಪೇಕ್ಷತೆ, ಅನುಮತಿ ಬೇಕು, ಒಪ್ಪಿಗೆ ಬೇಕು ಅದನ್ನು ಓದೋದಕ್ಕೆ, ತಿಳಿಸೋದಕ್ಕೆ. ಚೆನ್ನಮ್ಮ ಹೇಳ್ತಾಳೆ ಅನುಮತಿ ರಸ್ತಿ ಸಂದೇಶ ಪತ್ರ ದೀಯತಾಂ, ಸಂದೇಶ ಪತ್ರ ಕೊಡಿ ಓದಿ ಅಂತ ಹೇಳ್ತಾಳೆ. ಇವಾಗೆಲ್ಲ ಇಮೇಲು ಆಮೇಲು ಬರುತ್ತಲ್ಲ, ಆವಾಗ ಹಂಗಿರಲಿಲ್ಲ, ಉದ್ದವಾದ ಪತ್ರ ಬರ್ತಿತ್ತು, ಆ ಪತ್ರ ಬಿಚ್ಚಿ ಓದಿ ಹೇಳಬೇಕಾಗಿತ್ತು. ದೂತ ಹೇಳ್ತಾನೆ ಪ್ರಣಮಾಮಿ ಮಹಾರಾಜ್ಞಿಂ, ನಮಸ್ಕಾರ ಮಾಡ್ತಾನೆ ರಾಣಿಗೆ. ದೂತೋಸ್ಮಿನ್ ಕೇವಲಂ, ನಾನು ಕೇವಲ ದೂತ ಮಾತ್ರ. ನಮ್ಮ ಈ ಕೋಪ ಕರ್ತವ್ಯ, ವೈರಿಗಳ ದೂತ ಅಂಥೇಳಿ ನಮ್ಮ ಮೇಲೆ ಆಕ್ರಮಣ ಮಾಡಬಾರ್ದು ಅಂತ ಬೇಡ್ಕೋತಾನೆ, ಹೆದರಿದಾನೆ ಅಂತ ಅರ್ಥವ. ಆವಾಗ ಚೆನ್ನಮ್ಮ ಹೇಳ್ತಾಳೆ ರಾಜಧರ್ಮಂ ವಯಂ ಜಾನೀಮಃ ಕರ್ತವ್ಯಂ ಕರೋತು ಭವಾನ್. ರಾಜಧರ್ಮ ಏನು ನನಗೆ ಹೇಳ್ಕೊಡೋಕೆ ಬರಬೇಡ, ಅದು ನಮ್ಗೆ ಗೊತ್ತು, ನೀನು ಬಂದಿರೋ ಕೆಲಸನಷ್ಟೇ ಮಾಡು ಅಂತ ಎಚ್ಚರಿಸ್ತಾಳೆ. ದೂತ ಹೇಳ್ತಾನೆ ಮೊಘಲ್ ಚಕ್ರವರ್ತಿನಃ ಔರಂಗಜೇಬ ಪಾದಶಾಸ್ಯ ಸಂದೇಶ ಪತ್ರಂ ಅತ್ರ ಭವತ್ಯಾಹ ಪದತಲೆ ಸಮರ್ಪಯಾಮಿ. ದೊರೆಯಾದ ಮೊಘಲ್ ಚಕ್ರವರ್ತಿಯಾದ ಔರಂಗಜೇಬನ ಸಂದೇಶ ಪತ್ರವನ್ನು ತಂದಿದ್ದೇನೆ, ನಿಮ್ಮ ಪಾದಬುಡದಲ್ಲಿ ಇಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಮೊಘಲ್ ಚಕ್ರವರ್ತಿನ ಔರಂಗಜೇಬ ಪಾದಶಾಹ. ನೋಡಿ, ಉರ್ದು ಭಾಷೆಯಲ್ಲಿ, ಹಿಂದಿ ಭಾಷೆಯಲ್ಲಿ ಬಾದಶಾಹ ಅಂತ ಹೇಳ್ತಾರಲ್ಲ, ಸಂಸ್ಕೃತದಲ್ಲಿ ಪಾದಶಾಹ ಅಂತ ಕರೆದಿದ್ದಾರೆ. ಸಂದೇಶ ಪತ್ರ ತಂದಿದ್ದೇನೆ ಅಂಥೇಳಿ. ಪ್ರಿಯಬಾಲಾಃ, ಏತಾವತ್ ಪರ್ಯಂತಂ ಅಭಯದಾಯಿನಿ ಇತಿ ಪಾಠಸ್ಯ ಅರ್ಧಭಾಗಂ ಅಧಿಗತವಂತಃ. ಪಾಠಃ ದೀರ್ಘಃ ಅಸ್ತಿ ಇತಿ ಕಾರಣತಃ ಅಪರಭಾಗಂ ನಾಮ ಉತ್ತರಾರ್ಧಂ ವಯಂ ಅಗ್ರಿಮಕಕ್ಷಾಯಾಂ ಪಶ್ಯಾಮಃ. ಕೆಳದಿ ಸೋಮಶೇಖರ ನಾಯಕಸ್ಯ ಪತ್ನಿ ಚೆನ್ನಮ್ಮ ಸಭಾಮಂಟಪಂ ಆಗತವತಿ. ತದಾ ಕಶ್ಚಿತ್ ರಾಜಾರಾಮः इति ಆಗಂತುಕः ಆಗತः. ವಸ್ತುತಃ ಸಹ ಶಿವಾಜಿ ಮಹಾರಾಜಸ್ಯ ಪುತ್ರः. ಮೊಘಲ್ ಚಕ್ರವರ್ತಿನः ಸೇನಾಯಾः ತ್ರಸ್ತः. ಸಹ ರಕ್ಷಣಾರ್ಥಂ ತತ್ರ ಆಗತವಾನ್. ಚೆನ್ನಮ್ಮ ತಸ್ಯಾः ಪರಿಚಯಂ ಪ್ರಾಪ್ಯ ರಕ್ಷಣವಿಷये ಚಿಂತನಂ ಕರೋತಿ. ತದನಂತರಂ ರಕ್ಷಣವಚನಂ ದತ್ವಾ ಅಭಯದಾಯಿನಿ ಇತಿ ಭವತಿ. ತದನಂತರಂ ಕಶ್ಚಿತ್ ಪತ್ರವಾಹಕಃ ಆಗಚ್ಚತಿ. ಏತಾವತ್ ಪರ್ಯಂತಂ ವಯಂ ಪಾಠಂ ಪಠಿತವಂತಃ. ಮಕ್ಕಳೇ, ಚೆನ್ನಮ್ಮ ರಾಣಿ ತನ್ನ ಆಸ್ಥಾನ ಮಂಟಪದಲ್ಲಿ ಸೇರ್ತಾಳೆ, ಸಭೆಯನ್ನು ಆರಂಭ ಮಾಡ್ತಾಳೆ. ನಿತ್ಯದಂತೆ ಅಲ್ಲಿಯ ಸಭಾರಕ್ಷಣವನ್ನು ಕೇಳ್ತಾಳೆ. ಅಂದರೆ ನಿತ್ಯದ ಆಗುಹೋಗುಗಳನ್ನು ಮಹಾಮಂತ್ರಿಯಲ್ಲಿ ಕೇಳ್ತಾಳೆ. ಅಷ್ಟರಲ್ಲಿ ಒಬ್ಬ ಅಪರಿಚಿತ ರಾಜಾರಾಮ ಅನ್ನೋ ವ್ಯಕ್ತಿ ಅಲ್ಲಿಗೆ ಬಂದಿದ್ದು ಗೊತ್ತಾಗ್ತದೆ. ದೂತರ ಮೂಲಕ ಅವನನ್ನು ಒಳ ಬರಮಾಡ್ಕೊಳ್ತಾಳೆ. ಬಹಳ ದಣಿದಿದ್ದ, ವಸ್ತ್ರವೆಲ್ಲ ತೀರಾ ಹೊಲಸಾಗಿದ್ದ ಅಂಥ ಒಬ್ಬ ವ್ಯಕ್ತಿ ಇಬ್ಬರು ಯುವಕರ ಜೊತೆ ಒಳಗೆ ಬರ್ತಾನೆ. ಆತ ಶಿವಾಜಿ ಪುತ್ರ ರಾಜಾರಾಮ ಅಂತ ಕರ್ತಂದವರಿಂದ ತಿಳ್ಕೊತಾಳೆ. ಮತ್ತು ಮೊಘಲ್ ಚಕ್ರವರ್ತಿಯಾದ ಔರಂಗಜೇಬ ಆತನನ್ನು ಮಾರಣ ಮಾಡೋ ಸಲುವಾಗಿ, ಸಾಯಿಸೋ ಸಲುವಾಗಿ ಅನುಸರಿಸಿ ಬಂದಿದ್ದ ಅಂತ ಗೊತ್ತಾಗ್ತದೆ. ಎಲ್ಲ ಪ್ರಜೆಗಳ ಅಭಿಪ್ರಾಯ ಅನುಗುಣವಾಗಿ ಆಕೆ ಆತನಿಗೆ ಅಭಯ ಕೊಟ್ಟು ರಕ್ಷಣೆ ಕೊಡುವುದಾಗಿ ಮಾತು ಕೊಡ್ತಾಳೆ, ರಕ್ಷಣೆ ಮಾಡ್ತಾಳೆ. ಅನಂತರದಲ್ಲಿ ಒಬ್ಬ ಪತ್ರವಾಹಕ ಬರ್ತಾನೆ. ಆ ಪತ್ರವಾಹಕ ಪತ್ರ ತಂದಿರ್ತಾನೆ. ವಸ್ತುತಃ ಅವನು ಮೊಘಲ್ ರಾಜನಾದ ಔರಂಗಜೇಬನ ದೂತನಾಗಿರ್ತಾನೆ. ಗೊತ್ತಿಲ್ಲದೇ ಇವಳು ರಕ್ಷಣೆ ಕೊಟ್ಟಿದ್ದಾಳೆ ಚೆನ್ನಮ್ಮ ಅಂತ ತಿಳ್ಕೊಂಡು ಒಂದು ಪತ್ರವನ್ನು ಕಳಿಸಿರ್ತಾರೆ. ಅಲ್ಲಿ ತನಕ
ಈ ಪಾಠ ಆಗಿದೆ. ಮುಂದಿನ ಭಾಗದಲ್ಲಿ ಮುಂದಿನ ಕಥೆಯನ್ನು ನೋಡೋಣ. ಸತ್ಯಂ ಏತಾವತ್ ಪರ್ಯಂತಂ ಅಹಂ ಶ್ರೀಕಾಂತ್ ಹೆಗ್ಡೆ ಅಹಂ VET ಪ್ರೌಢಶಾಲಾಯಾಂ ಸಂಸ್ಕೃತ ಅಧ್ಯಾಪಕः. अन्ये बहवः अध्यापकाः आगत्य पाठितवन्तः. एतस्य प्रयोजनं प्राप्नुवन्तु. तावत् शुभमस्तु.